ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಕ್ರಾಂತಿ ಬಳಿಕ ಕೇಸರಿ ಪಡೆಗೆ ಹೊಸ ಸಾರಥಿ ಬರೋದು ಕನ್ಫರ್ಮ್. ಧರ್ಮಾನುಸಾರ ಅಂದರೆ ಧನುರ್ಮಾಸದ ನಂತರ ನೂತನ ಅಧ್ಯಕ್ಷರ ಆಯ್ಕೆ ಆಗಬಹುದು. ಆದರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಕರ್ನಾಟಕದಲ್ಲಿ ಏನಾದರೂ ಕೇಸರಿ ಪಡೆಯ ಸಾರಥಿ ಬದಲಾಗ್ತಾರ, ಕೆಳಗಿಳಿತಾರ ಅಂತೇಳಿ ಅವರೇ ಮುಂದುವರಿಬಹುದಾ? ಮತ್ತೇನಾದರೂ ರೆಬಲ್ಸ್ ಮೊನ್ನೆ ಹೋಗಿದ್ರಲ್ಲ ಡೆಲ್ಲಿಗೆ, ಅವ್ರ ಪ್ಲಾನ್ ವರ್ಕೌಟ್ ಆಗ್ಬೋದಾ ಅಂತ. ಈಗ JP ನಡ್ಡಾ ಇದ್ದಾರೆ, ಅವರ ಅವಧಿ ಕೂಡ ವಿಸ್ತರಣೆ ಆಗಿದೆ. ಈಗ ಜನವರಿ 14ರಿಂದ 4 ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಹಾಲಿ ಕಾರ್ಯಾಧ್ಯಕ್ಷ ನಿತಿನ್ ನಬಿ ಇದ್ದಾರೆ, ಅವ್ರ ಹೆಗಲಿ ಕೊಡಲಾಗಿದೆ. ಅವ್ರಿಗೆ ಅಧ್ಯಕ್ಷ ಗಿರಿ ಹೊಣೆಯನ್ನು ಕೊಡ್ತಾರಾ ಅಥವಾ ಬೇರೆ ಮುಖಕ್ಕೆ ಮಣೆ ಹಾಕ್ತಾರಾ? ಅಷ್ಟರೊಳಗಡೆ ಬಾಕಿ ಇರುವಂಥ ರಾಜ್ಯಗಳ ರಾಜ್ಯಾಧ್ಯಕ್ಷ ಘೋಷಣೆ ಆಗಬಹುದು. ಕ್ರಿಸ್ಮಸ್ ಒಳಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ ಬಿಜೆಪಿಗೆ ಪರಿಣಾಮ? ಹೈಕಮಾಂಡ್ಗೂ ಚೆನ್ನಾಗಿ ಗೊತ್ತು. ಯಡಿಯೂರಪ್ಪನವ್ರ ಪುತ್ರ, ಲಿಂಗಾಯತ ವೋಟ್ ಬ್ಯಾಂಕು, ಅದರ ಜೊತೆಗೆ ಅವರೇ ಮುಂದುವರೆದ್ರೆ ಏನಾಗ್ಬೋದು? ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪ ಇದೆ. ರೆಬಲ್ಸ್ ಟೀಮು ರೊಚ್ಚಿಗೆದ್ದಿದೆ. ಜೊತೆಗೆ ಅವರೀಗ 28ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ಸಹಕಾರವನ್ನು ಕೊಡ್ತಾರಾ ಇಲ್ವಾ? ಇವರಲ್ಲೇ 3-4 ಗುಂಪುಗಳಿದ್ದಾವೆ. ಹಾಗಾಗಿನೇ ಈಗ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ BJP ಹೈಕಮಾಂಡ್ ಕೂಡ ಇದೆ. ಈಗ ನಿತಿನ್ ಏನಿದ್ದಾರೆ ಅವರು ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಮುಂದೆ ಅಧ್ಯಕ್ಷರಾಗ್ತಾರೆ ಅನ್ನೋದು ಕೂಡ ಇನ್ನೂ ನಿಗೂಢ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಕಾರ್ಯಾಧ್ಯಕ್ಷರ ಆಯ್ಕೆಯಾಗಿದೆ, ಅವರೇ ಮುಂದುವರಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಅಥವಾ ಅಚ್ಚರಿಯ ಆಯ್ಕೆಯನ್ನು ರಾಷ್ಟ್ರೀಯ ಅಧ್ಯಕ್ಷರ ವಿಚಾರದಲ್ಲಿ BJP ಘೋಷಣೆ ಮಾಡಬಹುದಾ? ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಕರ್ನಾಟಕದ BJPಯ ಸಾರಥಿ ಕೆಳಗಿಳಿತಾರಾ ಅಥವಾ ಅವರೇ ಮುಂದುವರಿತಾರಾ ಅನ್ನೋದಾಗಾದ್ರೆ? ಪ್ರಭು, BJP ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ವಿಚಾರ ಇನ್ನಷ್ಟು ವಿಳಂಬ ಆಗುತ್ತೆ ಅಥವಾ ಹೊಸಬರು ಬರುವವರೆಗೂ ನಿಯೋಜಿತ ಕಾರ್ಯಾಧ್ಯಕ್ಷರ ಜೊತೆಯಲ್ಲೇ ಪಕ್ಷ ಮುನ್ನಡೀತದೆ ಅನ್ನುವಂಥ ಮಾತು 2 ದಿನಗಳ ಹಿಂದಷ್ಟೇ ಕೇಳಿಬಂದಿತ್ತು. ಈಗ ಆ ಬದಲಾವಣೆ ವಿಚಾರದಲ್ಲಿನ ಚರ್ಚೆಗಳಿಗೆ ತೆರೆ ಹಾಡೋ ಪ್ರಯತ್ನವನ್ನು ಪಕ್ಷದ ರಾಷ್ಟ್ರೀಯ ನಾಯಕರು ಮಾಡಿಕೊಂಡಿದ್ದಾರೆ. ನಿತಿನ್ ನಬೀನ್ ಅವರು ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರು ಮುಂದಿನ ಅವಧಿಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನು ಆ ಪಕ್ಷದ ಮೂಲಗಳು ಹೊರಹಾಕಿವೆ. ಈಗ ಹೊಸದಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡ ತಕ್ಷಣದಲ್ಲಿ ಅವರಿಗೆ ಪಕ್ಷದ ಕಾರ್ಯಭಾರವನ್ನು ನಿಭಾಯಿಸುವಂತಹ ಶಕ್ತಿ ಸಿಗೋದಿಲ್ಲ. ಹಾಗಾಗಿ ಅವರು ತಾತ್ಕಾಲಿಕವಾಗಿ 1 ತಿಂಗಳ ಅವಧಿಯಲ್ಲಿ ತಮಗೆ ಹೊಸ ಜವಾಬ್ದಾರಿಯನ್ನು ಕಲಿತುಕೊಳ್ಳುವುದಕ್ಕೋಸ್ಕರ ನಡ್ಡಾರವರ ಗರಡಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಮುಂದುವರಿಯುವುದಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಈ ಹಿಂದೆ ಅಮಿತ್ ಶಾ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ JP ನಡ್ಡಾರವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸುವ ಸಲುವಾಗಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಲಾಗಿತ್ತು. ಈಗಲೂ ಕೂಡ ಅದೇ ಮಾದರಿಯಾದಂತಹ ಪ್ಲಾನಿಂಗನ್ನು BJP ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ರಾಜ್ಯ BJPಯ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಈ ಹಿಂದೆ ಅಂದರೆ ಮೊದಲು ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುವವರೆಗೂ ಕೂಡ ರಾಜ್ಯಾಧ್ಯಕ್ಷರ ಅವಧಿ ಕೂಡ ವಿಸ್ತರಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ರಾಷ್ಟ್ರೀಯ ಅಧ್ಯಕ್ಷರು ಸಂಕ್ರಾಂತಿಯ ವೇಳೆಗೆ ಹೊಸಬರ ಜವಾಬ್ದಾರಿ ಪಕ್ಷಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲೇ ಉಳಿದಿರುವಂತಹ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಮಾಡಬೇಕಾದಂಥ ಜವಾಬ್ದಾರಿ ಪಕ್ಷದ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಈಗಿರುವಂಥ ರಾಜ್ಯಾಧ್ಯಕ್ಷರನ್ನೇ ಮತ್ತೆ ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯುವ ಸಮುದಾಯಕ್ಕೆ ಮನ್ನಣೆ ಹಾಕಿರುವಂಥ BJP ರಾಷ್ಟ್ರೀಯ ನಾಯಕರುಗಳು ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪಕ್ಷ ಕಟ್ಟುವಂತಹ ತಂತ್ರವನ್ನು ಬಳಸಿಕೊಳ್ತಿದ್ದಾರೆ ಅನ್ನುವಂಥದ್ದಿದೆ. ಹೀಗಾಗಿದ್ದೇ ಆದಲ್ಲಿ ವಿಜೇಂದ್ರ ಅವರನ್ನು ಪಕ್ಷ ಮುಂದುವರಿಸುವಂಥ ಸಾಧ್ಯತೆ ಇದ್ದು ಕ್ರಿಸ್ಮಸ್ ಒಳಗಾಗಿ ಈ ಬಗ್ಗೆ ಘೋಷಣೆ ಹೊರಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ.